यदङ्घ्रिकमलद्वन्द्वं तापत्रयनिवारकम् शान्तेकपदं देवं सिद्धारूढमहं भजे। करुणरसद कोडिवरवकटाक्षद परतत्व अरपुವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸ. ಸದಾವಕಾಲ ಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವರ ಶ್ರೀಚರಣಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ ಮಹಾಮಹಿಮಾ ಪುರುಷ ಮಂತ್ರ ಪುರುಷ ಸಕಲ ಮತೋದ್ಧಾರಕ ಜಗದೋದ್ಧಾರಕ ಶಿವಾವತಾರಿ ನಿಗಮಾಗಮ ಸಮನ್ವಯ ಸೂತ್ರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ ದೇವರ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಹಣೆ ಮಡಿಯುತ್ತಾ ಮೌನ ಮಹಾಯೋಗಿ ಗುರುನಾಥ ರೂಢರ ಶ್ರೀಚರಣಗಳಲ್ಲಿ ವಂದಿಸಿ ದಶವಾದ ಶಿವಶರಣರನ್ನು ಸ್ಮರಿಸಿ ಜಗಜ್ಜನನಿ ಶಾಂಭವಿಯ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಗದ್ಯಾಳ ಗ್ರಾಮದ ಶ್ರೀ ಸಿದ್ಧಾರೂಢ ಮಠದ ಜಾತ್ರಾ ಮಹಾಮಹೋತ್ಸವ ಪ್ರತಿ ವರ್ಷವೂ ವರುಷದಿಂದ ವರುಷಕ್ಕೆ ಬಹಳ ಹರುಷದಿಂದ ಈ ಜಾತ್ರೆ ಜರುಗುತ್ತಾ ಇದೆ. ಇವತ್ತು ಕಾರ್ಯಕ್ರಮದ 5ನೇ ದಿನದ ಸಾಯಂಕಾಲದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಞಾನ ವೇದಿಕೆಯನ್ನು ಅಲಂಕರಿಸಿ ಉಪದೇಶ ನೀಡಿದಂತ ಪೂಜ್ಯರಾದ ಗುರುನಾಥ ಮಹಾರಾಜರಿಗೂ, ಪೂಜ್ಯರಾದಂಥ ಶ್ರೀಪುತ್ರಾವಧೂತ ಸ್ವಾಮೀಜಿಯವರಿಗೂ, ಪೂಜ್ಯರಾದಂಥ ಪರಮಾನಂದ ಸ್ವಾಮೀಜಿಯವರಿಗೂ, ಅನುಭಾವಿಗಳಾದಂಥ ಮಲ್ಲಿಕಾರ್ಜುನ ಶಾಸ್ತ್ರಿಗಳವರಿಗೂ, ನೆರೆದು ಬಂದಂತ ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ಶ್ರೀಮದ್ ಭಗವದ್ಗೀತೆಯ ಒಂದು ಅಮೂಲ್ಯವಾದಂತ ವಿಚಾರ ಇವತ್ತ ಪ್ರಸ್ತುತವಾಗಿದೆ. ಭಗವಂತ ಗೀತೆಯಲ್ಲಿ ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಾನ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಇಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತದೆ. ಮೊದಲು ದಾತವ್ಯಂ. ದಾತವ್ಯಂ ಅಂದ್ರೆ ಗೊತ್ತೇನ್ರಿ? ದಾನ ಮಾಡಬೇಕಂತಲ್ಲ, ದಾನ ಮಾಡಬೇಕು ಅಂತ ಹೇಳ್ತಾ ಇಲ್ಲವ, ಏನ್ ಹೇಳ, ದಾನ ಮಾಡಲೇಬೇಕು, ಹಿಂಗದಕ್ಕೆ ಅರ್ಥ. ನೀವು ಮೊದಲು ಹೇಳಿದ ಏನು ಬಹಳ ಚಲೋ ತಂದಿದ್ರಿ ನೀವು. ತವ್ಯತ್ ಪ್ರತ್ಯಯ ಅಂತಾರ ಅದಕ್ಕೆ. ತವ್ಯತ್ ಪ್ರತ್ಯಯ ಅಂದ್ರೆ ಕರ್ತವ್ಯ, ದಾನ ಮಾಡಲೇಬೇಕು. ಅದು ನಿಮಗೂ ಅನ್ವಯಿಸುದಿಲ್ರಿ ಅಂತ ನೀವು ನಮಗೂ ಕೇಳಬಹುದು. ನಾವು ದಾನ ಮಾಡ್ತೀವಿ, ನೀವು ಅನ್ನದಾನ ಮಾಡ್ತೀರಿ, ನಾವು ಜ್ಞಾನ ದಾನ ಮಾಡ್ತೀವಿ. ನಿಮ್ಮ ದಾನ ತೃಪ್ತಿ ಕೊಡ್ತಾರೆ.
ಅಂತೆಯೇ ಅನ್ನದಾನ ಬಹಳ ಶ್ರೇಷ್ಠ ಅಂತ ಹೇಳ್ಯಾರ. ಮನುಷ್ಯನಿಗೆ ಚಿನ್ನದಿಂದ ತೃಪ್ತಿಯಾಗದಿಲ್ಲ. ಎಷ್ಟು ಕೊಟ್ಟರು ಚಿನ್ನ ಸಾಕನಂಗಿಲ್ಲ. ಯಾರು ಸಾಕಂದಾರ? ನಿಮ್ ಯಾಳಗಳು ಸಾಕಂದವ್ ಹೇಳ್ರಿ. ಏನ್ರಪ್ಪ ಹಳೆಗೊಳೆ? ನೀವೆಲ್ಲ ಹಳೆ ಈ ಕಡಿಮೆ ಇಷ್ಟ ಅದಾರನ? ಸಾಕಂದಿ ನೋಡ್ರಿ. ಅನ್ನ ತೃಪ್ತಿ ಕೊಡ್ತದೆ. ಅದಕ್ಕೆ ಅನ್ನದಾನಂ ಪರಂ ದಾನಂ. ಅನ್ನದಾನ ಪರಂ ದಾನಂ ಅಂದ್ರೆ ಶ್ರೇಷ್ಠ ದಾನ. ಅದಕ್ಕಿಂತಲೂ ವಿದ್ಯಾದಾನ ಮತ ಪರಂ. ಜ್ಞಾನದಾನ ಶ್ರೇಷ್ಠ ದಾನ. ಯಾಕೆ ಕಾರಣ ಹೇಳದವ? ಅನ್ನೇನ ಕ್ಷಣಿಕಾ ತೃಪ್ತಿ. ಮನುಷ್ಯ ಅನ್ನದಿಂದ ತೃಪ್ತನಾಗಿರ್ತಾನೆ. ಊಟ ಮಾಡಿದ ಎಷ್ಟೊತ್ತಿನವರೆಗೆ ತೃಪ್ತವಾಗಿರ್ತೀರಿ? 3 ತಾಸು ಇಲ್ಲ 6 ತಾಸು, 9 ತಾಸು, 9 ತಾಸು ಇಲ್ಲ 6 ತಾಸು ಹೋದ್ರೆ ಮತ್ತೆ ಬೇಕಾ? ತಾಸೆರಡು ತಾಸು 4 ತಾಸು ತೃಪ್ತನಾಗಿರ್ತಾನೆ ಮನುಷ್ಯ. ಆದ್ರೆ ಜ್ಞಾನದಿಂದ ಜೀವನದ ತುಂಬಾ ತೃಪ್ತನಾಗಿರ್ತಾನೆ ಅಂದ್ರು. ವಿದ್ಯಾ ನಿಮ್ಮ ಜೀವನದ ತುಂಬಾ ನಿಮಗೆ ತೃಪ್ತಿ ತಂದು ಕೊಡ್ತೇನೆ. ನಾವು ದಾನ ಮಾಡ್ತೀವಿ, ನೀವು ದಾನ ಮಾಡಿ. ದಾತವ್ಯಂ ಅಂತ ಭಗವಂತ. ದಾತವ್ಯಂ ಅಂದ್ರೆ ದಾನ ಕೊಡಲೇಬೇಕು, ಕೊಡಲೇಬೇಕು, ಕಡ್ಡಾಯ. ಎಲ್ಲಾ ಧರ್ಮ ಗ್ರಂಥಗಳು ದಾನವನ್ನು ಪ್ರತಿಪಾದನೆ ಮಾಡಿವೆ. ನೆನಪಿಟ್ಟುಕೊಳ್ಳಿ. ಕುರಾನ್ ದಾನ ಕೊಡ್ಬೇಕಂತ ಹೇಳ್ತದೆ, ಬೈಬಲ್ ದಾನ ಕೊಡ್ಬೇಕಂತ ಹೇಳ್ತದೆ. ಜಗತ್ತಿನ ಎಷ್ಟು ಧರ್ಮ ಗ್ರಂಥಗಳು, 70 ಬಹಳ ಹಲವಾರು ಧರ್ಮ ಗ್ರಂಥಗಳ ನಾನು ಓದಿದ್ದೇನೆ. ಎಲ್ಲಾ ಧರ್ಮ ಗ್ರಂಥಗಳಿಗೂ ದಾತವ್ಯ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಕೊಡುವ ಯದ್ದಾನಂ, ಕೊಡುವಂತ ಆ ದಾನ ದೀಯತೆ ಅನುಪಕಾರಿಣೆ. ಹಂಗಂದ್ರೆ ಮರಳಿ ಕೊಡಬೇಕು ಅಂತ ಬಯಸದೇ ಕೊಡಬೇಕು. ನಾವು ಏನು ಕೊಡ್ತೀವಿ ಅಂದ್ರು ಇದು ಇಟ್ಟು ಕೊಟ್ರ ಎಷ್ಟು ರಿಟರ್ನ್ ಆಗ್ತದೆ ಲೆಕ್ಕ ಹಾಕನೇ ಕೊಡ್ತೀವಿ. ನೀವು ಸಾಲ ಕೊಡುವಾಗ ದುಡ್ಡು ಕೊಟ್ಟಿರ್ತೀರಿ, ದಾನ ಅಂತೀವ ನಾವು. ನೀವು ಸಾಲ ಕೊಡುವ ಲೆಕ್ಕ ಹಾಕ್ತೀರಿ. ಇಷ್ಟು ಇವಾಗ 10,000 6 ತಿಂಗಳು ಪೂರ್ತಿಯಾಗಿ ಕೊಟ್ಟೆಲ್ಲ ಅದಕ್ಕೆ ಬಡ್ಡಿ ಹಾಕೊಂಡು ಇಷ್ಟು ಮರಳಿ ಬರ್ತು ಅಂತ ಹೇಳಿ ಲೆಕ್ಕ ಹಾಕಿ ಕೊಡ್ತೀರ. ಅದು ಸಾಲ ಅನ್ನಿಸ್ತದೆ. ಮರಳಿ ಬಯಸಿ ಕೊಟ್ಟ ದಾನ ದಾನಲ್ಲದು ಸಾಲ. ಸಾಲಕ್ಕೆ ಏನ್ ವ್ಯತ್ಯಾಸ ಇರ್ತದ? ಇದು ಇಟ್ಟು ಕೊಡ್ತೀನಿ, ನನಗೆ ಇಟ್ಟು ಬರೋದು. ಅದು ಬರ್ತದೆ, ಅದನ್ನ ನೆನಪಿಟ್ಟುಕೊಡ್ರಿ ನೀವು. ಬರ್ತದೆ, ಆದ್ರೆ ಬರ್ತದೆ ಅಂತ ನೀ ಲೆಕ್ಕ ಹಾಕಬೇಡ. ನನ್ನ ಮಾತು ಇಲಾಗತ್ತೇವೆ ನಿಮಗೆ. ಅದಕ್ಕೆ ಅವ್ರು ಹೇಳಿದ್ರು, ಕೊಡುವಂತ ಯಾವ ದಾನ ಐತಲ್ಲಪ್ಪ, ನಾನು ಇದನ್ನ ಕೊಟ್ಟೀನಿ, ಇದಕ್ಕೆ ಇಂಥದ್ದು ಮರಳಿ ಬರಬೇಕಂತ ಲೆಕ್ಕ ಹಾಕ್ಲಾರ್ದೆ ಕೊಟ್ಟ ಯಾವ ದಾನ ಇದೆಯೋ, ಮತ್ತೆ ದೇಶೇ ಕಾಲೇ ಚ ಅಂದ್ರು. ಆ ಚಲೋ ದೇಶದಾಗ ದಾನ ಮಾಡಬೇಕು. ಚಲೋ ದೇಶ ಅಂದ್ರೆ ಯಾವ್ದ್ರಿ?
ಚಲೋ ದೇಶ ಅಂದ್ರೆ ಯಾವ ದೇಶ? ಯಾವ ದೇಶ ಅಂದ್ರೆ ಸತ್ಕಾರ್ಯ ನಡೆಯುವ ದೇಶ. ಅದಕ್ಕೆ ಯಾವ ದೇಶದ ಇರಲಿ ಅದು ಸುಪಾತ್ರವಾದಂತ ದೇಶ, ಚಲೋ ಕೆಲಸ ನಡೆಯುವಂತ ದೇಶ ಇರ್ತದೆ ನೋಡ್ರಿ. ಈಗ ಇದು ನಮ್ಮ ಮಠ ಸುಮಾರು ದೇಶ, ಇದು ಹೆಂಗ್ ಕಾಣ್ತದೆ ನಿಮ್ಗೆ? ಚಲೋ ಅನ್ಸಂಗಿಲ್ಲ ಇದು ದೇಶ. ಯಾಕ? ಇದು ಚಲೋ ಕೆಲಸ ಮಾಡ್ಲಕ್ಕ ನೋಡ್ರಿ. ಮಕ್ಕಳಲ್ಲಿ ಪ್ರೋತ್ಸಾಹ ಬರ್ಲಿ ಅಂತ ಹೇಳಿ ಅವ್ರಿಗೆ ಸತ್ಕಾರ ಮಾಡಿದ್ರು, ಮಾಡಿಸ್ಕೊಂಡವ್ರು ಮನೆಗೆ ಹೋದ್ರು. ಕೇಳ್ಬೇಕಾಯ್ತು ಒಂದಿಷ್ಟು ಮಂದಿ ಬಾಗ ಕಾಡುವರೆಗ ಅವ್ರು ಹೋಗಿ ಹೇಳ್ಬೇಡ್ರಿ ಹಿಂಗಂದ್ರೆ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಬರ್ಲಿ. ಇಲ್ಲಿ ಮುಂದ್ ಕುಂತ ಸಣ್ಣ ಅದ ನೋಡು, ನಾವು ಚಲೋ ಚಲೋ ರಿಸಲ್ಟ್ ಪಡೆದು ನಾವು ಹಿಂಗ 4 ಮಂದ್ಯಾಗ ಪ್ರೋತ್ಸಾಹ ಸಿಗಬೇಕು. ಎಷ್ಟು ಚಲೋ ಚಲೋ ದಿನನಿತ್ಯ ಇಲ್ಲಿ ಸಿದ್ಧಾರು ಚರಿತ್ರೆ ಪಾರಾಯಣ ನಡೀತದೆ. ಇಷ್ಟೆಲ್ಲಾ ಸಂತರು ಎಷ್ಟು ದೂರ ದೂರದಿಂದ ಬಂದಾರ, ಮಹಾರಾಷ್ಟ್ರದಿಂದ ಬಂದಾರ, ಆ ಕಡೆ ಅಫ್ಘಾನಿಸ್ತಾನ ಅಲ್ಲ ಈ ಕಡೆ ಎಲ್ಲಿ ಗುಲ್ಬರ್ಗ, ಎಲ್ಲಿ ಕೋಟೆ, ಏನು ಕತೆ, ಇಷ್ಟೆಲ್ಲಾ ದೂರದಿಂದ ಸಂತರು ಬಂದ. 7 ದಿನ ನಿರಂತರ ಭಜನೆ, ಕೀರ್ತನೆ, ಪಾರಾಯಣ, ಅನ್ನದಾಸೋಹ, ಸಂಸ್ಕಾರ, ಎಷ್ಟೋ ಕೆಲಸ ಮಾಡತ್ತಿದ್ದಾರೆ. ಇದು ಪಾವನ ದೇಶ ಅಲ್ಲೇ ಸಿದ್ಧಾರೂಢನ ಈ ಶ್ರೀಮಠದ ಪುಣ್ಯ ಪ್ರಾಂಗಣ ಅತ್ಯಂತ ಶುಭಾತ್ರವಾದಂತ ದೇಶ. ಇಂಥ ದೇಶದಲ್ಲಿ ನೀವು ದಾನ ಮಾಡಬೇಕು. ಚಪ್ಪಲಿ ಹೊಡೆದವರೆಲ್ಲರೂ ದಾನ ಮಾಡಬೇಕು. ನೀವು ಚಪ್ಪಲಿ ಕಾಲೆ ಚಮಚ ಮತ್ತು ಕಾಲೆ ಒಳ್ಳೆ ಕಾಲ, ಧನ ಮಾಡೋ ಕಾಲ. ಒಳ್ಳೆ ಕಾಲ ಯಾವ್ದಪ್ಪ? ಸತ್ಕಾರ ನಡೆಯುವ ಕಾಲೆಲ್ಲ ಒಳ್ಳೆ ಕಾಲನೇ. ನಮ್ಮಲ್ಲಿ ಅವ್ರಿಗೆ ಕೆಲವ್ರಿಗೆ ರಂಜಾನ್ ಅಂತ ಹೇಳ್ಯಾರ, ಮತ್ತೆ ಕೆಲವ್ರಿಗೆ ಬೇರೆ ಬೇರೆ ಕಾಲ ಹೇಳ್ಯಾರ. ನನಗೆ ಶ್ರಾವಣ, ನವಮಿ, ಶಿವರಾತ್ರಿ ಇವೆಲ್ಲ ದಾನ ಮಾಡಲು, ಈ ನಾಳೆ ಬರ್ತೋ ಸಂಕ್ರಮಣ, ಮತ್ತೆ ಗ್ರಹಣ ಕಾಲ, ಹಿಂಗೆಲ್ಲ ಕಾಲಗಳ. ಅವೇ ಕಾಲ ಅಂತ ತಿಳ್ಕೊಬೇಡ್ರಿ ನೀವು. ಒಳ್ಳೆ ಕೆಲಸ ಮಾಡೋ ಕಾಲ ಎಲ್ಲವೂ ಸುಕಾಲವೇ. ಇಂಥ ಕಾಲದಲ್ಲಿ ಪಾತ್ರೆ ಚ ಪಾತ್ರೆ, ಈ ಪಾತ್ರ ಮತ್ತೆ ಎಲ್ಲದಕ್ಕೂ ಸೇರಿಸ್ಕೋಬೇಕು ನಾವೇನ್ರಿ? ದೇಶವೂ ಪಾತ್ರತೆಯಿಂದ ಕೂಡಿರಬೇಕು, ಕಾಲವೂ ಪಾತ್ರತೆಯಿಂದ ಕೂಡಿರಬೇಕು, ದಾನ ಸ್ವೀಕರಿಸುವ ವ್ಯಕ್ತಿನೂ ಸಾತ್ವಿಕ ವ್ಯಕ್ತಿಗೆ ದಾನ, ಸಾಧು ಪುರುಷರಿಗೆ ದಾನ ಮಾಡಿ, ಹಸಿದವರಿಗೆ ದಾನ ಮಾಡಿ. ಯಾರು ಅಸಮರ್ಥರಾದ ತಮ್ಮ ಬದುಕನ್ನ ನಿರ್ವಹಿಸುವಲ್ಲಿ ಅಂಥವರಿಗೆ ದಾನ ಮಾಡಿ. ದಾನವನ್ನು ಸ್ವೀಕರಿಸಲು ಮೊದಲು ಏನ್ ಹೇಳಿದ್ರು? ದೇಶ. ದಾನ ಸಾಗರ ಅಂತಾನೆ ಒಂದು ಪುಸ್ತಕದ ಹೆಸರು ಏನೈತಿ? ದಾನ ಸಾಗರ ಅಂತ ಪುಸ್ತಕದ ಹೆಸರು. ಅದರಲ್ಲಿ ಕಾಶಿ, ಪ್ರಯಾಗ,
ಶ್ರೀಶೈಲ, ರಾಮೇಶ್ವರ ಪುಣ್ಯಕ್ಷೇತ್ರಗಳು ಇವೆಲ್ಲ ದೇಶ ಹಿಡಿದಾರೆ. ಇಂಥ ದೇಶ ಅಂತ್ಯ ನೋಡಿ ಮೊದಲು ರಾಜ ಮಹಾರಾಜೆಲ್ಲ ಕಾಶಿ ಗಂಗಾ ನದಿ ದಂಡೆನ ಕುಂತು ಅಲ್ಲಿ ದಾನ ಮಾಡ್ತೀವಿ. ತಗೊಂಡು ಬಂದುದೆಲ್ಲ ದಾನ ಮಾಡಿ ತಾವು ಉಣ್ಣುವ ಬಂಗಾರ ತಾಟನ್ನು ದಾನ ಮಾಡಿ ಮಣ್ಣಿನ ತಾಟ್ ನೋಡ್ಕೊಂಡು ಪ್ರಸಂಗ ಬರೋ ತನ ಅಲ್ಲಿ ಕುತ್ಕೊಂಡು ದಾನ ಮಾಡ್ತಿದ್ರು. ಗಂಗಾ ನದಿ ದಂಡೆ ಮೇಲೆ ಕುತ್ಕೊಂಡು ಅದಕ್ಕೆ ಅವಕ್ಕ ಆ ರಾಜರುಗಳ ಘಾಟ್ ಅಂತ ಹೆಸರದ, ರಾಜಘಾಟ್ ಅಂತ ಹೆಸರು. ನೀವೇನು ಕಾಶಿಗೆ ಹೋಗೋ ಹರಕತ್ತಿಲ್ಲ, ಯಾಕಂದ್ರೆ ನಿಮ್ಮೂರನ ಕಾಶಿ ಆಗಿದೆ, ವಿಶ್ವನಾಥನೇ ಇಲ್ಲೇ ಸಿದ್ಧಾರೂಢ ಸಾಕ್ಷಾತ್ ವಿಶ್ವನಾಥನೇ. ಬೇಡ ಅವನೇ ಇನ್ನೊಂದು ರೂಪ, ಅವನು ವಿಶ್ವನಾಥನೇ. ಅಲ್ಲಿ ಬಲಕ್ ಕುಂತ ನೋಡ ಲಿಂಗ ರೂಪ. ಇದು ಪವಿತ್ರ ಕಾಶಿ ಕ್ಷೇತ್ರವೇ ಆಗಿದೆ. ಕಾಶಿ ಕ್ಷೇತ್ರದಲ್ಲಿ ದೇಶದಲ್ಲಿ ಹೋಗಿ ದಾನ ಮಾಡಿದ್ರೆ ಯಾವ ಪುಣ್ಯ ಬರ್ತದೋ ಈ ಸಿದ್ಧಾರೂಢ ಪ್ರಾಂಗಣದಲ್ಲಿ ಮಾಡಿದಂತ ದಾನಕ್ಕೂ ಅಷ್ಟೇ ಪುಣ್ಯ ಬರ್ತದೆ. ಇದು ದೇಶ ಒಳ್ಳೆಯದು. ಕಾಲ ಸೂಕ್ತ ಕಾಲ ಅಂದ್ರೆ ಸೂಕ್ತ. ಹಸಿದು ಕಂಗಾಲಾದ ಮನುಷ್ಯನಿಗೆ ನೀ ದಾನ ಮಾಡ್ತೀಯಲ್ಲ ಅದು ಸುಮೂರ್ತವೇ. ಸಿದ್ಧಾರೂಢರ ಮಠದಲ್ಲಿ ಒಮ್ಮೆ ಪ್ರಸಂಗ ಹಿಂಗ ಬಂತು. ಕ್ಷಾಮಕಾಲ ಬಂದಿತ್ತು. ಕ್ಷಾಮಕಾಲ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ಕ್ಷಾಮಕಾಲ ಅಂತಂದ್ರೆ ಬರಗಾಲ ಬಂದಿತ್ತು. ಸಿದ್ಧಾರೂಢರ ಜೀವಿತಾವಧಿಯ ಒಂದು ಪ್ರಸಂಗ ಭೀಕರ ಬರಗಾಲ ಬಂದಿರ್ತದೆ. ಅವಾಗ ಶರೀಫರು ಇದ್ರು. ಆಗಿನ ಬರಗಾಲವನ್ನ ಶರೀಫರು ಬಹಳ ಚಂದ ವರ್ಣನ ಮಾಡ್ಯಾರ. ನಮ್ಮ ಒಂದು ಹಾಡಿನೊಳಗೆ ವರ್ಣನ ಮಾಡ್ಯಾರ. ಬರಗಾಲ ಬಂತು, ಭೀಕರ ಬರಗಾಲ ಬಂತು, ಬಡವರಿಗೆ ಬರಗಾಲ ಬಂತು, ತಿರುಳು ತಿಂಬುವ ಕಾಲ ಬಂತು. ಹಿಂಗೆಲ್ಲ ಬರಗಾಲವನ್ನು ಭೀಕರವಾದ ದಾನ ಮಾಡೋದು ಕೊಡೋದೇನು ಬಹಳ, ನಿಮಗ್ ಹೊಟ್ಟಿ ತುಂಬಿ ಉಳಿದು ಕೊಡೋದು ದಾನ ಮಾಡೋದು ಬಹಳ ದೊಡ್ಡ ದಾನ ಅಲ್ಲ. ಇಲ್ಲದೆ ಇದ್ರು ಕೊಟ್ರ ಅದು ಶ್ರೇಷ್ಠ ದಾನ. ಹೆಚ್ಚಾದದ್ದು ಬ್ಯಾಡಾದದ್ದು ಅನುಭವ ಮಾಡಂಗಿಲ್ಲ. ಕೆಲವೊಂದಿಷ್ಟು ಹಾಳು ಮಾಡ್ತಾ ಹೊರತಾಗಿ ಹಸವರು ಕೊಡ್ಬೇಕಾಗಿಲ್ಲ ಅಂದ್ರಿ. ಇದ್ರಾಗ ಪಾಡಪ್ಪ ಅಂತೀವಿ. ತಿಂದ ನೀರು ಹೆಚ್ಚಾದ ಮ್ಯಾಲ ಹಾಳಸಿದ್ದು ನಿಮಗೆ ಬೇಡಾದದ್ದು. ನಾ ಸಣ್ಣವಿದ್ದಾಗ ಹಿಟ್ಟಿಗೆ ಹೋಗ್ತಿದ್ದೆ. ಹಿಟ್ಟಿಗೆ ಹೋಗೋದು ಗೊತ್ತಾಗ್ತ ಹಾಕೊಂಡು ಜೋಳಿಗೆ ತಗೊಂಡು ಹಿಟ್ಟಿಗೆ ಹೋಗ್ತಿದ್ದೆ. ಬಡವರ ಚಂದ ಇಡ್ತಿದ್ರು, ಶ್ರೀಮಂತರು ಇಡ್ತಿದ್ರು. ಆದ್ರೆ ಕೆಲವರು ಕಂಜೂಸ್ ಮಂದಿತ್ತು. ಅವ್ರ ಹೆಸರು ಹೇಳಂಗಿಲ್ಲ. ಮತ್ತ ವರ್ಷಕ್ಕೊಮ್ಮ ಊರಿಗೆ ಹೋಗ್ಬೇಕು ನಾನು. ಇನ್ನೂ ಅದಾರ ಅವರು. ಅವ್ರ ಮನೆಗೆ ಭಿಕ್ಷಾಕ್ ಹೋಗ್ತಿದ್ದೆ ಅವನು. ಅವ್ರ ಹೆಂಗ್ ಇಡ್ತಿದ್ರು ಗೊತ್ತೇನ್ರಿ? ಹಿಟ್ಟಿನೊಳಗ ಹಿಟ್ಟು ಸೋಸು ಉಳೋದ ಒಟ್ಟು ಕೂಡಿಸಿ ಕಾಲಸಿಡ್ತಿದ್ರು. ಈ ಸುಳ್ಳದು ಮಾತನ್ನ ಹೇಳೋದು ನಾ ಸುಳ್ಳು ಹೇಳೋ ಮನುಷ್ಯನೇ ಅಂತ. ಮತ್ ಕೆಲವ್ರು ಇಂಥ ಮನೆಗಳಿದ್ದು ಏನ್ರಿ, ಅವ್ರ ಸ್ವಂತ ನೀಡಂಗಿಲ್ಲ. ಅವ್ರೇನಪ್ಪ ಕಿಟಕಿ ಹಿಂದ್ ಇಡ್ತಿದ್ರು. ನಾವೇ ನಡ್ಕೊಂಡು ಹೋಗ್ಬೇಕು. ಬಾಳ ಚಲೋ ಉದಾರಿಗಳನ್ನ ನೀವು ತಿಳ್ಕೊಂಡಿರಿ ಶಾಣ್ಯಾರವ್ರು. ಅವು ಕಿಟಕಿ ಹೆಂಗ್ ಇಡ್ತಿದ್ವು ಅಂದ್ರೆ ಕೈ ಹಿಂಗ ನೆಟ್ಟು ಹೋಗ್ಬೇಕು, ಹಿಂಗೆ ಹೊರಗೆ ಬರ್ಬೇಕದು. ನಾವು ಮ್ಯಾಶಕ್ ಬಿದ್ದು ದೊಡ್ಡ ಶ್ರೀಮಂತ ದೊಡ್ಡ ಮನೆ ಅದು ಹಿಂಗ್ ಕೈ ಒಳಗ್ ಒಯ್ದೆ.
ನಾನು ಇಲ್ಲ ಬಹಳ ಕಷ್ಟಪಟ್ಟು ಹೆಚ್ಚಿಗೆ ಹಿಡಿದ್ರೆ ಹಿಂಗ್ ಹೋಗಿ ಸರ್ ಹೋಯ್ತಾರೆ ಹಿಂಗ್ ಮುಟ್ಟಿ ಆದಾಗ ಅದು ಬರ್ಲಿಲ್ಲ ಕೇಳಕ್ ಹತ್ತಿದ್ದೆ ನಾನು ದೊಡ್ಡ ಮುದಿ ಕುಂತಿದ್ದೆ ಐನೂರ ಕೈ ಸಣ್ಣ ಅಂತ ಕೈ ಸಣ್ಣ ಅಂದ್ರ ನಿನ್ ಕೈ ಬರ್ತದೆ ಇಲ್ಲಿ ಕಂದ್ರೆ ಹೀಗೆ ಹೆಚ್ಚಿಗಾರ ಸಿದ್ದು ಕೊಡುತ್ತಾರಲ್ಲ ಇಂಥ ಕೊಡುವುದೇನು ದೊಡ್ಡದಾರಲ್ಲ ಬರಗಾಲದಂತ ಪರಿಸ್ಥಿತಿಯೊಳಗ ಎಲ್ಲಾ ಜನ ಕಂಗಾಲಾದಾಗ ಇಬ್ಬರು ಸೌಕರ್ಯಗಳು ಬಂದ್ರೆ ಸಿದ್ದಾಳಪ್ಪ ಬರ್ತಾರೆ ಹೊಂಬಪ್ಪ ಸಿರುಗುಪ್ಪಿ ಹೊಂಬಪ್ಪ ನಾನು ಚರಿತ್ರೆಯನ್ನು ಐತಿಹಾಸಿಕವಾಗಿ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೊಂಬಪ್ಪನವರು ಜೈನರು ಸಿದ್ಧಾರೂಢ ಮಠ ಸಿದ್ಧಾರೂಢ ಯಾಕೆ ನಾವು ಶ್ರೇಷ್ಠ ಅಂತೀವಿ ಅಂತ ಕೇಳಿದ್ರ ಹೊಂಬಪ್ಪನವರು ಜೈನರು ಆದ್ರೂ ಸಿದ್ಧಾರೂಢ ಭಕ್ತಿ ಮಾಡಿದ್ರೆ ಯಾಕ ಅಂತ ಕೇಳಿದ್ರ ಸಿದ್ಧಾರೂಢ ದೇವರಂತ ಕಂಡ್ರೆ ವಿನ ಸಿದ್ಧಾರೂಢ ಯಾವ ಜಾತಿ ಗುರುಗಳು ಅಂತ ಅವರು ವಿಚಾರ ಮಾಡಲಿಲ್ಲ. ಭಕ್ತರನ್ನ ಸಿದ್ಧಾರೂಢ ಯಾವ ಜಾತಿಯವರು ವಿಚಾರ ಮಾಡಿ ಹಾಗೆ ವಿಚಾರ ಮಾಡಿದ್ರೆ ಜೈನರು ಬರ್ತಿದ್ರೆ ಪಾರ್ಸಿ ಜನ ಬರ್ತಿದ್ರೆ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಎಲ್ಲಾ ಸಮಾಜದವರು ಅಪ್ಪಿಕೊಂಡಂತ ಮಠ ಸಿದ್ಧಾರೂಢ ಮಠ. ಎಲ್ಲರೂ ಒಪ್ಪಿಕೊಂಡಂತ ಗುರುದೇವರಂದ್ರೆ ಸಿದ್ಧಾರೂಢರು ಎಂದೂ ಜಾತಿ ವಿಚಾರ ಮಾಡಲಿಲ್ಲ. ಇವತ್ತ ಗುರುಗಳು ಜಾತಿಗೆ ಸೀಮಿತರಾಗ್ತಾ ಇದ್ದಾರೆ, ಮತಪಂಥಗಳಿಗೆ ಸೀಮಿತರಾಗ್ತಾ ಇದ್ದಾರೆ. ಅವರು ಯಾವ ಮತಕ್ಕೂ ಸೀಮಿತರಾಗಲಿಲ್ಲ, ಯಾವ ಪಂಥಕ್ಕೂ ಸೀಮಿತರಾಗಲಿಲ್ಲ, ಯಾವ ಸಮಾಜಕ್ಕೂ ಸೀಮಿತರಾಗಲಿಲ್ಲ. ಅಂತೆಯೇ ಸಿದ್ಧಾರೂಢ ಭಕ್ತರು, ಮುಸ್ಲಿಂ ಸಿದ್ಧಾರೂಢ ಭಕ್ತರು, ಪಾರ್ಸಿ ಜನ ಸಿದ್ಧಾರೂಢ ಭಕ್ತರು, ಶಿಖರು ಸಿದ್ಧಾರೂಢ ಭಕ್ತರು, ಬ್ರಾಹ್ಮಣರು ಬೇರೆಯವ್ರಿಗೆ ಎಲ್ಲರ ನಡ್ಕೊಂಡೋದು ಗೊತ್ತಿದೆ ನಿಮಗೆ. ಯಾಕೆ ಸಮರ್ಥರಿದ್ರು ಸಿದ್ಧಾರೂಢರು ಅಂದ್ರೆ ಲಿಂಗಾಯತರು ಸಿದ್ಧಾರೂಢ ಭಕ್ತರು. ನೋಡಿ ಹೊಂಬಪ್ಪ ಅಂತ ಹೇಳಕ್ ಹೊಂಟಿರಲಿಲ್ಲ. ಈ ಹೊಂಬಪ್ಪ ಜೈನಿದೆ, ದೊಡ್ಡ ಸಾಹುಕಾರ ಅರೆ ಶಿರುಪಿ ಹೊಂಬಪ್ಪ ಜನ ದೊಡ್ಡ ದೊಡ್ಡ ಶ್ರೀಮಂತರು. ಕಾರಡಿಗೆ ಮಲ್ಲಪ್ಪನವ್ರು ಶಟ್ ದೊಡ್ಡ ಸಾಹುಕಾರ. ಅವನು ಪ್ರಪ್ರಥಮ ಅವರು ಗುಡಿಸಲ ಹತ್ತಿ ಕಟ್ಟಿಗೆ ನರಿಕೆಯನ್ನು ಕಟ್ಟಿರ್ತಕ್ಕಂತ ಆಶ್ರಮ, ಮೊದಲು ಸಿದ್ಧಾಶ್ರಮ. ಅವರು ಸಿದ್ಧಾರೂಢ ಇರ್ಲಿಕ್ಕೆ ಒಂದು ಇಮಾರತಿ ಕಟ್ಟಬೇಕಂತ ಹೇಳಿ ಇಬ್ರು ಸಾಹುಕಾರಗಳು ಕೂಡಿ ದುಡ್ಡು ತಗೊಂಡು ಬಂದ್ರ ಬರಗಾಲದೊಳಗೆ ಸಿದ್ಧಾರೂಢರಿಗೆ ಇರ್ಲಿಕ್ಕೆ ಕಟ್ಟಬೇಕಂತ ಹೇಳಿ ದುಡ್ಡು ತಗೊಂಡು ಅವ್ರ ಮುಂದೆ ಸುರಿದ್ರು. ಸಿದ್ಧಾರೂಢಪ್ಪನವ್ರು ಹೇಳಿದಂತ ಭೀಕರ ಬರಗಾಲ ಐತಿ, ಜನ ಅನ್ನ ಇಲ್ಲದಾನೆ ಅನ್ನ ಅಂತ ಸಾಯ್ತಾ ಇದಾರಪ್ಪ, ಇದೆಲ್ಲ ಬಡವರಿಗಾಗಿ ಅನ್ನದಾನ ಮಾಡ್ರಿ ಅಂತ ಸಿದ್ಧಾರೂಢ. ನಾವಾಗಿದ್ರ ಬುಡಕ್ಕೊಂದು ನಾಡ್ರಿ ಮ್ಯಾಲ ಬುಡಕರಿಗೆ ಬುಡಕ ಭಕ್ತೃ ದರ್ಶನಕ್ಕ ಮ್ಯಾಲ ನಮ್ಗೆ ಇರ್ಲಾಕ ಅಂತಿದ್ದೆವು. ಆದ್ರೆ ಸಿದ್ಧಾರೂಢರು ಅಂತ್ಯ ಸಿದ್ಧಾರೂಢರು ದಾನವನ್ನು ಸ್ವೀಕರಿಸಲಿಕ್ಕೆ ಯೋಗ್ಯ ಪಾತ್ರ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಎರಡನ್ನೂ ಹೇಳ್ತಾ ಇದ್ದೀನಿ ನಿಮಗೆ. ಸಿದ್ಧಾರೂಢರು ಸುಪಾತ್ರರು ದಾನವನ್ನ ಸ್ವೀಕರಿಸಲಿಕ್ಕೆ ಆ ಸಮಯ ಏನೈತಲ್ಲ, ಆ ಸಮಯವು ದೇಶವು ಯೋಗ್ಯವಾಗಿರುವಂತದ್ದು, ಜೊತೆಗೆ ಕಾಲವು ಕೂಡ. ಹೊಟ್ಟೆ ತುಂಬದವ್ರಿಗೆ ಉಣಿಸ್ಲಾಕ್ರೆ ಏನ್ ಪ್ರಯೋಜನ ಐತಿ? ಹಸಿದವನಿಗೆ ಉಣಿಸು, ಹಸದಾಗ ಉಣಿಸು, ಹೊಸದಾಗ ಉಣಿಸು. ಅವಾಗ ಮಾತಾಡಿಸ್ಲಿಲ್ಲ, ಹೊಟ್ಟೆ ತುಂಬಿದ ಮ್ಯಾಗ ಉಣಿಸ್ತೀರಿ ಅಂದ್ರೆ
ಅದು ಯೋಗ್ಯ ಕಾಲ ಅನಿಸೋದಿಲ್ಲ. ಅದಕ್ಕೆ ಯೋಗ್ಯವಾದಂತಹ ದೇಶ, ಯೋಗ್ಯವಾದಂತಹ ಕಾಲ, ಯೋಗ್ಯನಾದಂತಹ ಪಾತ್ರತೆ. ನೀವು ಪೈಸಾ ತಗೊಂಡು ದಾನ ಮಾಡ್ಲಿಕ್ಕೆ ಹೋಗಬಹುದು, ಆದರೆ ಅದನ್ನ ಸ್ವೀಕರಿಸುವಂತ ಸಾತ್ವಿಕ ಪುರುಷ ಸಿಗುವುದು ಬಹಳ ಕಷ್ಟ ಐತಿ. ನೆನ್ಪಿಟ್ಟಿದ್ದಾವೆ. ಭಿಕ್ಷುಕರು ಸಿಗ್ತಾರೆ, ನೆನ್ಪಿಟ್ಕೋಬೇಕು. ನಿಮ್ಮ ದಾನವನ್ನ ಸ್ವೀಕರಿಸಲಿಕ್ಕೆ ಭಿಕ್ಷುಕರು ಸಿಗಬಹುದು, ಆದ್ರೆ ಸುಪಾತ್ರನಾದಂತ ಶಿವಯೋಗಿ ಸಿಗುವುದು ಬಹಳ ದುರ್ಲಭ. ನೆನ್ಪಿಟ್ಕೋಬೇಕು. ಅಂತವರು ಸಿಕ್ಕು ನಿಮ್ಮ ದಾನ ಸ್ವೀಕರಿಸಿದಾಗ ನನಗೆ ಬಹಳ ಸಲ ಯೋಚನೆ ಬಂದಿತ್ತು, ಊಟ ಮಾಡಿಸಿದ ಮೇಲೆ ದಕ್ಷಿಣ ಕೊಡೋದು ಯಾಕೆ ಇದು ಪದ್ಧತಿ ಬೆಳೆದು ಬಂದದೋ ಅಂತ ನನಗೆ ವಿಚಾರ ಬಂದಿತ್ತು. ಒಳಗೆ ಊಟ ಮಾಡಿಸಿ ದಕ್ಷಿಣ ಕೊಡ್ತಾರೆ. ಇವತ್ತು ನೋಡಿ ನಮ್ಮ ಅಶೋಕ್ ಕರ್ಣ ಅವ್ರ ಮನೆಗೆ ಹೋಗಿದ್ದೇವೆ. ನಮ್ಮ ನೋಡಿ ಈ ಉದಾನ ಮಾಡಿದಂತ ಪುಣ್ಯಾತ್ಮ ಇಂಜಿನಿಯರ್ ಅವ್ರ ಮನೆಗೆ ಹೋಗಿದ್ದೇವೆ. ಪ್ರಸಾದ್ ಹೋಳಿಗೆ ಊಟ ಮಾಡಿಸಿ ಮತ್ತೆ ದಕ್ಷಿಣ ಕೊಟ್ಟರು 500. ನನಗೆ ಅವಾಗನ ವಿಚಾರ ಬಂತು, ಊಟ ಮಾಡಿಸಿದ್ದೇ ದೊಡ್ಡ ದಾನ, ಅನ್ನದಾನ ಶ್ರೇಷ್ಠ ಜ್ಞಾನ, ದಕ್ಷಿಣ ಯಾಕ? ನಮ್ಮ ಶಿವಕುಮಾರಪ್ಪ ಹೇಳ್ತಿರ್ತಾರೆ, ಎಟ್ಟ ಉಣಸು ದಕ್ಷಿಣ ಚಲೋ ಕೊಡ್ಬೇಕು. ಹಾಜಮ ಗುಳಿಗೆ ಇದ್ದಂಗ ಅಂತಿರ್ತಾರ. ಹಾಜಮ ಗುಳಿಗೆ ಅಂದ್ರ ಡೈಜನ್ ಗುಳಿಗೆ ಇದ್ದಂಗ. ನೀ ಏನ್ ಉಣಸಿದಿ ಅಂತ ಬಾಳ ಮಾತುದಾಗದು, ದಕ್ಷಿಣ ಎಟ್ಟು ಕೊಟ್ಟಿ ಅಂತಾನೆ ಬಾಳ ಮಾತುದು ಅಂತ ಹೇಳ್ತಿರ್ತಾರ. ನಮ್ಮ ಈ ದೇಶದಲ್ಲಿ ಈ ಒಂದು ಪರಂಪರೆ ಬೆಳೆದಂತದಲ್ಲ. ಯಾಕೆ ಅಂತ ಕೇಳಿದ್ರೆ, ನೀ ಅನ್ನ ಕೊಡೋದು ಬಹಳ ಮಹತ್ವದಲ್ಲ. ನಿನ್ನ ಅನ್ನ ಸ್ವೀಕರಿಸನಲ್ಲ ಶಿವಯೋಗಿ, ನಿನ್ನ ಅನ್ನ ಸ್ವೀಕರಿಸಿ ನಿನ್ನ ಪುಣ್ಯ ಶಾಶ್ವತ ಮಾಡೋಣ. ನೆನಪಿಟ್ಕೋಬೇಕು, ವಿಕಾರ ಇಲ್ಲ. ನಿಜವಾದಂಥ ಸಂತ ಸದ್ಗುರುನಾಥ ಅವ ರಾಜಾದಿರಾಜ ಮಹಾರಾಜ ಇರ್ತಾನ. ನೆನ್ಪಿಟ್ಕೋಬೇಕು, ಅವ ಸಿಕ್ಕುದೇ ಒಂದು ದೊಡ್ಡ ಪುಣ್ಯ. ನಿನ್ನ ಅನ್ನ ಸ್ವೀಕರಿಸಿದ್ದೆ ಒಂದು ದೊಡ್ಡ ಪುಣ್ಯ. ಅವ ಸ್ವೀಕರಿಸಿದ್ದು ನಿನಗ ಉಪಕಾರ ಮಾಡ್ಯಾನಂತ ಅದಕ್ಕೆ ಅರ್ಥ. ಬುದ್ಧನಂತ ವ್ಯಕ್ತಿ, ಮಹಾವೀರನಂತ ವ್ಯಕ್ತಿ ಎಲ್ಲಿ ಸಿಗ್ಬೇಕಪ್ಪ? ಅದಕ್ಕ ಅಂತ ವ್ಯಕ್ತಿ ಸಿಕ್ಕರೆ ಅವ್ರ ಕೈ ಒಡ್ಡುದ ಪ್ರೂಫ್ ಇರ್ತದೆ. ಸಿದ್ದೇಶ್ವರ ಕೊಡಂತವ್ರು ಎಲ್ಲಿ ಕೈ ಒಡ್ಬೇಕ್ರಿ? ನಿಮ್ಗ ಅಂತವ್ ಎಲ್ಲಿ ಸಿಗಬೇಕು? ಸಿಕ್ಕಾಗ ಅವರು ಸ್ವೀಕರಿಸಿದ್ರೆ ನಮ್ಮ ಭಾಗ್ಯ ಅಂತ ತಿಳ್ಕೋಬೇಕು. ಅಂಥ ಮಹಾತ್ಮನಿಗೆ ಮಾಡಿದ ದಾನವು ಸುಪಾತ್ರ ದಾನ, ಅದರಿಂದ ಮಹಾಪುಣ್ಯ ದೊರೆಯುತ್ತದೆ. ಕಾರವಾರ ಜಿಲ್ಲೆಯ ಹಳ್ಯಾಳ ಗ್ರಾಮದ ಮಲ್ಲಪ್ಪ ಗೋಡ್ಕೆ ಧರ್ಮಪತ್ನಿ, ಗೋಡ್ಕೆ ಅವರ ಧರ್ಮಪತ್ನಿ ಉಗುಬಾಯಿ ಅವರು ಸಿದ್ಧಾರೂಢರ ವ್ಯಕ್ತಿತ್ವವನ್ನ ಕಂಡು, ಅವರ ಚಾರಿತ್ರ್ಯವನ್ನ ಕಂಡು, ಅವಳ ಧವಳ ಕೀರ್ತಿಯನ್ನ ನೋಡಿ ಕೇಳಿ ಹುಬ್ಬಳ್ಳಿಗೆ ಬರ್ತಾರೆ. ಈ ಮಹಾತ್ಮನ ದರ್ಶನ ದಿನನಿತ್ಯ ನಮಗಾಗಬೇಕಂತ ಹೇಳಿ ಹುಬ್ಬಳ್ಳಿ ಒಳಗೆ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ. ತೊಗಲ ಹಣ ಮಾಡುವಲ್ಲಿ ಕೆಲಸ ಮಾಡ್ತಿರ್ತಾರೆ. ದಿನಾ ಸಿದ್ಧಾರೂಢ ದರ್ಶನ ಮಾಡ್ತಿರ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಭಕ್ತರು ಸಿದ್ಧಾರೂಢ ಪಾದಕ್ಕೆ ಹಣಿ ಹಚ್ಚಿ ದರ್ಶನ ಮಾಡುವ ದೂರ ನಿಂತು ಅಲ್ಲೇ ನಿಂತು ಕೈ ಮುಗಿತಿದ್ದ, ಅಲ್ಲೇ ನಿಂತು ಸಾಷ್ಟಾಂಗ ಮಾಡ್ತಿದ್ದ. ಅವನ್ನ ಗಮನಿಸಿದಂತ ಸಿದ್ಧಾರೂಢರು ಭಕ್ತನ ವ್ಯಕ್ತಿತ್ವ ಅಳೆಯುವಂತ ಸಾಮರ್ಥ್ಯ ಸಿದ್ಧಾರೂಢ ವಿನಯದ ಸಾಕಾರ ಮೂರ್ತಿಯಾಗಿ ಅಲ್ಲಿ ಬಾಗುವಂತ ಗೋಡ್ಕೆ ಮಲ್ಲಪ್ಪನನ್ನ ಕಂಡು ಅಷ್ಟು ಮಂದಿ ಒಳಗ ಎಲ್ಲಾ ರಾಜ ಮಹಾರಾಜರು, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ಸಿದ್ಧಾರೂಢರ ಸುತ್ತಮುತ್ತ ಸಮೀಪದಿಂದ ದರ್ಶನ ತಗೊಳ್ಳುವಂತಾಗ ಅಷ್ಟು ದೂರ ನಿಂತ ಸಾಷ್ಟಾಂಗ ಹಾಕುವಂತ ಗೋಡ್ಕೆ ಮಲ್ಲಪ್ಪನ ಕರೆದು ಹೆಗಲ ಮೇಲೆ ಕೈ ಹಾಕಿದ್ರಂತ. ಮನುಷ್ಯ ಯಾರು ಹುಟ್ಟಿನಿಂದ
ಕೀಳಲ್ಲ ಮೇಲಲ್ಲಪ್ಪ. ಗುರುವಿನಲ್ಲಿ ಇಂಥ ಭಕ್ತಿ ಶ್ರದ್ಧಾ ಇಟ್ಕೊಂಡು ಬಂತೀಯಲ್ಲ, ನಿನ್ನ ಕುಲ ದೊಡ್ಡ ಕುಲ ಅಂತ ಹೇಳಿದ್ರೆ ಎಷ್ಟು ಆನಂದ ಇರಬೇಕು ಗೋಳಿಗೆ ಮಲ್ಲಪ್ಪಗೆ. ಅವನು ಬಡವನಾದ್ರೂ ಕೂಡ ಸಿದ್ಧಾರೂಢ ಶಿವರಾತ್ರಿ ಜಾತ್ರೆ ಬಂದಾಗ ಅವ 10 ಬೆಳ್ಳಿ ನಾಣ್ಯ ತಗೊಂಡು ಬಂದು, ಸಿದ್ಧಾರೂಢಪ್ಪ ನಾನು ಬಡವ, ನಿಮ್ಮ ಜಾತ್ರೆಗೆ ನನ್ನಿಂದ ಕೈಲಾದಷ್ಟು ದಾನ ಮಾಡ್ತೀನಿ ಅಂತ 10 ಬೆಳ್ಳಿ ನಾಣ್ಯಗಳನ್ನ ಸಿದ್ಧಾರೂಢರ ಮುಂದೆ ಹಾಕಿದ್ರು. ಸಿದ್ಧಾರೂಢಪ್ಪನವರು 2 ಬೆಳ್ಳಿ ನಾಣ್ಯಗಳನ್ನ ತಗೊಂಡು, ಆ ಮಲ್ಲು ನಿನ್ನ ಯೋಗ್ಯತೆಗೆ ಇದು ಹೆಚ್ಚಾಗ್ತದಪ್ಪ ನೋಡಿ, ಅದಕ್ಕಲ್ಲೇ ನಾವು ಸುಪಾತ್ರವನ್ನ ಅರಿತು ದಾನ ಮಾಡ್ಬೇಕು ಅಂದ್ರೆ ನಾವಾರು ಉಸು ಬೆಳ್ಕೊಂತಿದ್ದೇವೆ. ಅವರು ಸಿದ್ಧಾರೂಢರಂತ ಮಲ್ಲು ನಿನ್ನ ಯೋಗ್ಯತೆಗೆ ಮೀರಿದ ದಾನ ಇದು, ನಮ್ಮ ಜಾತ್ರೆಗೆ 2 ನಾಣ್ಯ ಸಾಕಪ್ಪ, ಇವು 8 ನಾಣ್ಯಗಳನ್ನ ನೀನೇ ಇಟ್ಕೋ, ನೀನು ವ್ಯಾಪಾರ ಶುರು ಮಾಡು, ಮುಂದೆ ದೊಡ್ಡ ಮನುಷ್ಯ ಆಗ್ತೀರಿ, ಕಾರ್ನ ಕುತ್ಕೊಂಡು ತಿರುಗಾಡವಾಗತಿ ಅಂತ ಹೇಳಿದ್ರಂತೆ. ಸಿದ್ಧಾರೂಢರ ಆಶೀರ್ವಾದದಿಂದ ಸಿದ್ಧಾರೂಢಪ್ಪ ಮರಳಿ ಕೊಟ್ಟಂತ ದುಡ್ಡಿನಿಂದ ಅದಕ್ಕೆ ಮತ್ತಿಷ್ಟು ಸೇರಿಸಿ ಫಸ್ಟ್ಗೆ ಅವರು ಕಿಡ್ನಿಗೆ ಹಾಕಿದ್ರಂತ. ಗೋಡಿಕೆ ಮಲ್ಲಪ್ಪನ ಫ್ಯಾಕ್ಟ್ರಿ, ಗೋಡಿಕೆ ಫ್ಯಾಕ್ಟ್ರಿ ಅಂತಾನ ಹುಬ್ಬಳ್ಳಿ ಬಹಳ ಪ್ರಸಿದ್ಧವಾದಂತಹ ಫ್ಯಾಕ್ಟ್ರಿ. ಅದಕ್ಕ ಗೋತ್ರವನ್ನ ಅರಿತು ದಾನ ಮಾಡಿದ್ರೆ ಅದಕ್ಕ ಯೋಗ್ಯವಾದಂತ ಫಲ ಸಿಗ್ತದಪ್ಪ. ನಾನು ಬೇರೆ ಬೇರೆ ಉದಾಹರಣೆಗಳನ್ನ ಹೇಳೋದಕ್ಕಿಂತ ಸಿದ್ಧಾರೂಢ ಲೀಲೆಗಳು ಸಾಕಷ್ಟು ಅದಾವ. ಮಂಟೂರ್ ಶೆಟ್ಟರ್ ಅಂತ ಬಹಳ ಪ್ರಸಿದ್ಧ ಸಿದ್ಧಾರೂಢ ಭಕ್ತರಲ್ಲಿ ಮಂಟೂರ್ ಶೆಟ್ಟರು. ಮಂಟೂರ್ ಚನ್ನಸಪ್ಪನವರು, ಹುಬ್ಬಳ್ಳಿ ಸಮೀಪನೇ ಮಂಟೂರ್ ಅಂತ. ಮಂಟೂರ್ ಶೆಟ್ಟರು ಶ್ರೀಮಂತರಾದ್ರು, ಬಹಳ ಭಕ್ತಿ ಸಂಪನ್ನರಾಗಿದ್ರು. ಶ್ರೀಮಂತರಿಗೆ ಭಕ್ತಿ ಇರೋದು ಬಹಳ ಕಡಿಮೆ. ಈ ಊರ ಚಲೋ ಶ್ರೀಮಂತರದಾರ, ಬಹಳ ಕಡೆ ನಾವು ಸುಮಾರು ಶ್ರೀಮಂತರ ನೋಡ್ತೀವಿ. ಸುಮಾರು ಶ್ರೀಮಂತರ ಅಂದ್ರೆ ಏಟ ಗಳಿಸಿದ್ರು ತೃಪ್ತಿ ಇಲ್ಲ, ಎಷ್ಟ ಇನ್ನೊಬ್ಬರ ಬಡವರನ್ನ ತುಳಿದು ಅವ್ರ ಕುತ್ತಿಗೆ ಹೆಚ್ಚಿಗೆ ಅವರ ಜೀವನ ಹಾಳು ಮಾಡಿ ಅವರ ಮನೆ ಹಾಳು ಮಾಡಿ ತಮ್ಮ ಮನೆ ತುಂಬಿಕೊಳ್ಳುವಂತ ಶ್ರೀಮಂತರನ್ನು ನಾವು ಕಾಣ್ತೀವಿ. ಅವರಿಗೆ ಗೀತಾ ಅಶುಚಿ ಶ್ರೀಮಂತರು ಅಂತ ಕರೆದಿದೆ, ನೆನ್ಪಿಟ್ಕೋಬೇಕು. ಅಶುಚಿ ಶ್ರೀಮಂತರು, ಶುಚಿಯಾದ ಶ್ರೀಮಂತರು ಬೇರೆ, ಅಶುಚಿಯಾದ ಶ್ರೀಮಂತರು ಬೇರೆ. ಆ ಅಶುಚಿಯ ನಿಮ್ಮ ಶ್ರೀಮಂತಿಕೆ ಅಶುಚಿ ಆದದ್ದು ಯಾಕೆ? ಅದಕ್ಕೆ ಆ ನಿಮ್ಮ ಪೈಸಾಕ್ಕೆ ಪಾಪದ ಲೇಖನವಾಗಿದೆ. ಅಂತ ಪಾಪದ ಲೇಖನವಾದಂತ ಪೈಸಾಕ್ಕೆ ಏನಂತ ಕೇಳಿದರೆ ಬಸವಣ್ಣವರು ಪಾಪಿಯ ಧನ ಅಂತ ಕರೆದಾರಂತೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದ್ಯ. ಪಾಪ ಮಾಡಿ ಗಳಿಸಿದ ಪೈಸಾ ಅದು ಸಿದ್ಧಾರೂಢರ ಮಠಕ್ಕೆ ಬರಂಗಿಲ್ಲ. ಅದು ಬಿಜಾಪುರಕ್ಕೆ ಅದ್ಯಾವ್ದು ದೊಡ್ಡ ದವಾಖಾನೆ ಐತಲ್ರಿ, ಏನು ಹೆಸರು ಹೋಗುತ್ತದೆ, KMC ಹೋಗುತ್ತದೆ, KLE ಇನ್ನೊಂದಿಷ್ಟು ಹುಡುಕಾಡ್ರಿ ಯಾವ್ಯಾವ ಅಲ್ಲಿಗೆ ಒಯ್ದುಕೊಡ್ರಿ. ಇಲ್ಲಿಗೆ ಬರಂಗಿಲ್ಲ ಅದು. ಮತ್ತೆ ಇಲ್ಲಿಗೆ ಬರ್ಲಿಲ್ಲ ಅಂದ್ರ ಇಲ್ಲಿ ಕೊಡಿ ನಂದು ಕೊಡ್ಬೇಕ, ನೆನ್ಪಿಟ್ಕೊಡ್ರಿ. ಎಕಡೆ ಕೊಡ್ತೀರಿ ನೋಡ್ರಿ. ನಾಗಳು ಮಾತಾಡಿದ್ದು ಬಸವಣ್ಣವ್ರು ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕೆ ಪಾಪದ ಕೆಲಸಕ್ಕೆ ಹೋಗುತ್ತದೆ. ಹಾ ಪಾಪ ಮಾಡಿ ಗಳಿಸಿದ ಸಂಪತ್ತು ಹೆಂಗ ಬಸವಣ್ಣವ್ರು ಮತ್ತೊಂದು ಬಹಳ ಚಲೋ ಉದಾಹರಣೆ ಕೊಟ್ಟಾರ. ಏನಂತ? ಹಾ ನಾಯಿಯ ಹಾಲು ನಾಯಿ ಕುಮ್ಮಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಾಯಿ ಮರಿ ಹಾಕ್ತದ, 16 ಮರಿ ಹಾಕ್ತದ, ಕ್ಯಾಚಲ ಇಟ್ಟು ದಪ್ಪದ, ಮನೆಗೆ ಬೀಗರು ಬಂದಾರ, ಹಳೆಯ ಬಂದಾರ, ಹಾಲೆಲ್ಲೂ ಸಿಗ್ತಾ ಇಲ್ಲ, ಮನ್ಯಾಗ ಆಕಳ ನಾಯಿ ಕಚ್ಚಲ ಎಂತದು
ಹಿಡ್ಕೊಂಡು ಕಾಫಿ ಚಾ ಮಾಡ್ಕೊಂಡು ನೋಡೋದಾಗಿರ್ತದೆ. ನೀವ ಟೆಸ್ಟ್ ಮಾಡ್ರೆ ಮತ್ತೆ ನಮ್ಗೆ ಎದಕ್ಕೆ ಬರ್ತದೆ? ನೆಂಟರು ಬಂದ್ರೆ ಇಲ್ಲ. ನಾವು ಶಂಕರಲಿಂಗನ ಸ್ಥಾಪನಾ ಮಾಡ್ತಾ ಇದೀವಿ, ವಿಶ್ವನಾಥನ ಸ್ಥಾಪನಾ ಮಾಡ್ತೀವಿ, ಶಿವಲಿಂಗ ಸ್ಥಾಪನಾ ಮಾಡ್ತೀವಿ, ಪಂಚಾಮೃತ ಅಭಿಷೇಕ ಬರಂಗಿಲ್ಲ. ಯೂಸ್ಲೆಸ್ ಮಿಲ್ಕ್ ಎದಕ್ಕೆ ಯೂಸ್ರೆ? ಅವು ಕುಡಿತಿರ್ತಾವ ಹುನ್ನಿಗಳಿಗೆ. ಬಸವಣ್ಣಿಗೆ ಉದಾಹರಣೆ ಹೇಳಿ ಏನಂತಾರೆ ಗೊತ್ತೇನ್ರಿ? ನೀ ಸಂಪತ್ತು ಗಳಿಸಿ ದಾನ ಮಾಡಲಿಲ್ಲ ಅಂದ್ರ ನೀವಂತ ನಾಯಿ, ನಿನ್ನ ಸಂಪತ್ತು ನಾಯಿ ಹಾಲ, ನಿನ್ನ ಮಕ್ಕಳು ನಾಯಿ ಕುನ್ನಿಗಳು. ನಿನ್ನ ಮಕ್ಕಳು ನಾಯಿ ಕುನ್ನಿ, ನಿನ್ನ ಸಂಪತ್ತು ಯೂಸ್ಲೆಸ್ ಮಿಲ್ಕ್ ಹಾಲು ಮಾಡಬೇಡ. ಸರಿಯಾದರೇನ ಶಿವಭಕ್ತಿ ಇಲ್ಲದನ್ನ ಮತ್ತೊಂದು ಮಾತು ಬಹಳ ಚಂದ. ಸರಿಯಾದಡೇನ ಶಿವಭಕ್ತಿ ಇಲ್ಲದನ್ನಕ್ಕ ಫಲವಾದರೇನು ಹಾವು ಮೆಕ್ಕೆಯ ಕಾಯಿ, ಬಚ್ಚಲದ ನೀರು ತುಳಿದಲ್ಲಿ ಫಲವೇ. ಎಷ್ಟು ದೊಡ್ಡ ಮನಿ ಆದ್ರೆ ಅದಕ್ಕೆ ಬಂದು ಮನ್ಯಾಗ ಏನ್ರಿ ಏನ್ ಸೋಪಾಶ. ಮನ್ಯಾಗ ಇವತ್ತು ಅಲಂಕಾರಿಕ ವಸ್ತುಗಳು ನೋಡ್ತೀವಿ ನಾವು. ದೊಡ್ಡ ದೊಡ್ಡ ಶ್ರೀಮಂತರ ಮನ್ಯಾಗ ಏನ್ ಸೋಫಾ ಸೆಟ್, ಎಷ್ಟು ವ್ಯವಸ್ಥೆ, ಎಷ್ಟು ಅಲಂಕಾರ ಮಾಡಿರ್ತಾರೆ, ಏನ್ ಶೋಕೇಶ್. ಬೇಕಾದಿರ್ಬೋದು ನಿನ್ನ ಮನ್ಯಾಗ ಬೇಕಾದ ಬೆಳ್ಳಿ ಬಂಗಾರ ಎಲ್ಲಾ ಮನ್ಯಾಗ ನಿಂತು ಒಟ್ಟಿರಬಹುದು. ಎಲ್ಲಾ ನಿನ್ನ ಮನ್ಯಾಗ ಐತಿ. ನಿನ್ನ ಮನೆಯೊಳಗೆ ಸಿದ್ಧಾರೂಢಿಲ್ಲ, ಸಿದ್ಧಾರೂಢನ ಪುಸ್ತಕ ಇಲ್ಲ, ನಿಜಗೊಂಡು ಗ್ರಂಥ ಇಲ್ಲ, ವಚನ ಸಾಹಿತ್ಯ ಇಲ್ಲ. ಅದು ಮನೆಯಲ್ಲ, ಸ್ಮಶಾನ. ಸ್ಮಶಾನ ಸ್ಮಶಾನ. ಯಾವ ಮನೆಯೊಳಗ ಸಿದ್ಧಾರೂಢ ಗಿಡ ಅಂತ ಹೇಳಿ ಯಾವ ಮನೆಯೊಳಗ ದೇವನಿಗೆ ಆದ್ಯತೆ ಇಲ್ಲ, ಗುರುಗಳಿಗೆ ಆದ್ಯತೆ ಇಲ್ಲ. ನೀವೆಲ್ಲ ಸಿದ್ಧಾಡಬೇಕಂತ ತಿಳ್ಕೊಂಡು ನಿಮ್ಮ ಮನ್ಯಾಗ ಸಿದ್ಧಾಡು ಮೂರ್ತಿ ಇರ್ಲಿ, ಸಿದ್ಧಾಡು ಚರಿತ್ರೆ ಇರ್ಲಿ, ನಿಜಗೊಂಡ್ರ ಗ್ರಂಥಗಳಿರ್ಲಿ, ಮಕ್ಕಳಿಗೆ ನಿಜಗೊಂಡ್ರ ಹಾಡ ಕಲಿಸ್ರಿ, ವಚನ ಕಲಿಸ್ರಿ, ಭಗವದ್ಗೀತಾ ಆ ಶ್ಲೋಕಗಳನ್ನ ಕಲಿಸ್ರಿ, ವಚನಗಳನ್ನ ಕಲಿಸ್ರಿ, ಸಂಸ್ಕಾರ ಕೊಡ್ರಿ. ಯಾವ ಮನೆಯೊಳಗ ಸಂಪತ್ತದ ಸಂಸ್ಕಾರ ಇಲ್ಲ, ಅದು ಬೇಕಾದಂತ ದೊಡ್ಡ ಮನೆಯಲ್ಲಿ ಸಿರಿ ಆಧಾರೇನ ಬಸವಣ್ಣ ಪ್ರಶ್ನೆ ಮಾಡಿದ್ರೆ ಸಿರಿ ಆಧಾರೇನ 25 ಕಣಿ ಶಿವಭಕ್ತಿ ಇಲ್ಲ. ನನ್ನ ಮನೆಯೊಳಗೆ ಶಿವಭಕ್ತಿ ಇಲ್ಲ. ಆ ಮನೆಗೆ ಗುರುಗಳು ಬರಂಗಿಲ್ಲ, ಆ ಮನೆಗೆ ಬರೇ ವಕೀಲರು ಬರ್ತಾರ, ಆ ಮನೆಗೆ ಬರೇ ಪೊಲೀಸರು ಬರ್ತಾರ, ಆ ಮನೆಗೆ ಬರೇ ರಾಜಕಾರಣಿಗಳು ಬರ್ತಾರ. ಅವ್ರು ಬಂದ್ರೆ ಬಹಳ ಖುಷಿ. ನಾವು ಬಂದ್ರೆ ಹೆಂಗೆ ಆಗುತ್ತೆ ನಿಮ್ಗೆ? ನಾನು ಹೆಂಗ್ ಕಾಣ್ತೀವಿ ಯಾರಿಗೂ ಗೊತ್ತು. ಸಿರಿಯಾದರೇನ ಶಿವಭಕ್ತಿ ಇಲ್ಲದನ್ನಕ್ಕ. ಶಿವಭಕ್ತಿ ಬಂದ್ರೆ ತಗೊಂಡು ಏನ್ ಮಾಡೋದು ಐತಪ್ಪೋ ಅಂದ್ರು. ನಿನ್ ಬೇಕಾದ ಸಂಪತ್ತದ ಸಂಸ್ಕಾರ ಇಲ್ಲ, ಭಕ್ತಿನೇ ಇಲ್ಲ ಅಂದ್ರೆ ನಿನ್ನ ಮನೆಗಿನ ಸಂಪತ್ತು ಹೆಂಗ್ ಗೊತ್ತೇನು? ಫಲವಾದರೇನು ಹಾವು ಮೆಕ್ಕೆಯ ಕಾಯಿ. ಮೆಕ್ಕಿಕಾಯಿ ನಾನಾ ನಮೂನಿ ಅದ. ಒಂದು ಗುಂಡಕ್ಕ ಡಿಸೈನ್ ಇರ್ತಾವ ನೋಡು, ದಪ್ಪ ಇರ್ತದೆ, ಕೆಟ್ಟ ಇರ್ತದ ನೋಡು, ಹಾವು ಮೆಕ್ಕೆಯ ಕಾಯಿ ಅಂತಲ್ಲ. ನೋಡಿದ್ರೆ ಮ್ಯಾಲ ನೋಡಿದ್ರೆ ಎಷ್ಟು ಚಂದ ಐತಿ, ಒಳಗೆ ಕೆಟ್ಟ ಕೈ. ಹಂಗ ಅವ್ರ ಮನಿ ನೋಡಿದ್ರ, ಅವ್ರ ಮನಿ ಮುಂದಿನ ಕಾರ್ ನೋಡಿದ್ರ, ಅವ್ರ ಮೇಲಿನ ಬಂಗಾರ ನೋಡಿದ್ರ ಎಷ್ಟು ಜಗ ಜಗ ಜಗ, ಏನ್ ಚಂದ, ಏನ್ ಚಲೋ. ಕೆಟ್ಟ ಕೈ, ಕೆಟ್ಟ ಕೈ ಅಂದ್ರೆ ಸಂಸ್ಕಾರ ಇಲ್ಲ. ಅವಕ್ಕ ಸಾಧುಗಳು ಶಾಲೆ ಮನ್ಯಾಗ ಬಂದಾರಂತ ನಾಯಿ ಕಟ್ಟಿರ್ತಾರ. ನಾಯಿ ಅಂತ ಒಯ್ದ ಕಡಿ ನಾಯಿ ಕಟ್ಟಬಾರ್ದಂತಲ್ಲ,
ಕಡಲ ಸಲುವಾಗಿ ಕಟ್ಟಬೇಕು, ಸಾಲಗಳ ಸಲುವಾಗಿ ಕಟ್ಟಿದ್ರೆ ಹಂಗ? ಅವನ ಸಂಸ್ಕಾರನೇ ಇಲ್ಲ. ಕೈ ನಿನ್ನ ಬದುಕ ಕೈ ಆಗ್ತದೆ, ನೆನ್ಪಿಟ್ಕೋ. ನಿನ್ನ ಬದುಕ ಕೈ ಆಗ್ತದೆ. ಕೆಟ್ಟು ಸುಮಾರು ಸೊಸಿ ಬರ್ತಾಳ, ಒದ್ದು ಹೊರಗೆ ಹಾಕತಾಳ, ಮಗ ಒಯ್ದು ವೃದ್ಧಾಶ್ರಮದಾಗ ಇರ್ತಾನ. ಇಂಥ ಮನಿ ಕಟ್ಟಿ ಹೋಗಿ ಅಲ್ಲಿ ಕುಂದಿರ್ಬೇಕು. ಇದು ಯಾಕೆ ಬೇಕಪ್ಪ? ಹಿಂಗಾಬಾರ್ದಾಗಿತ್ತಂದ್ರೆ ನಮ್ಮ ಮಠ ತಂದು ಕೊಡಪ್ಪ. ನಮ್ಮ ಮಠಕ್ಕೆ ಅನ್ನಂಗಿಲ್ಲ. ಚಲೋ ಕೆಲಸಕ್ಕೆ ಅಪ್ಪನ ಪೈಸಾ ಪರಿಶುದ್ಧ ಹಂಗಾಗ್ತಂದ್ರೆ ಕೇಳಕ್ ಕೊಟ್ಟಿಲ್ಲ. ಕಳ್ಸು ಜರ ಆಗ್ತದಪ್ಪ. ವ್ಯಾಪಾರ ಮಾಡೋ ಹೊತ್ತಿನಾಗ ಅಲ್ಲಿ ಹತ್ತಿರ ತಂದಿರಿ ಹನ್ನೆರಡಕ್ಕೆ ಮರಬೇಕಾಗ್ತದ. ಹೌದಲ್ರಿ? ವ್ಯಾಪಾರ ಮಾಡೋರು ಹಂಗಾರ ದೀಪಾವಳಿ ಆಗಂಗಿಲ್ಲ. ದೀಪಾವಳಿ ಪಾಪ ಆಗ್ತದೆ, ಪಾಪ ಆಗ್ತದೆ. ಇವ್ರು ಕಬ್ಬು ಬೆಳಿತಾರಲ್ಲ, ತೊಗರಿ ಬೆಳಿತಾರ, ಮತ್ತೆ ಇದು ಹೊಡಿತಾರ. ಏನ್ ಮಾಡ್ತೀರಿ? ಔಷಧ ಹೊಡಿತಾರ, ಕಣ್ಣ ಬಡಿ ಸಾಯ್ತಾವ. ಏನೇ ಗಳಿಸಿದ್ರೆ ಏನಾಗ್ಯದ ಅಂದ್ರೆ ಜರ ಪಾಪ ಆಗ್ತದೆ. ಪಾಪ ಅದು ಪಾಪದ ಪೈಸಾ ಪರಿಶುದ್ಧ ಆಗ್ಬೇಕಂದ್ರ ನಿಮ್ಗೊಂದ್ 4 ಮಾತು ಹೇಳ್ತೀನಿ ಕಡೆ. ಚಲೋ ನಾ ಹೇಳಂಗಿಲ್ಲ, ಸಂತ ಹೇಳ್ತಾನ. ಇಂಗ್ಲೀಷ್ದಾಗ ಹೇಳ್ಯಾನ, ಇಂಗ್ಲೀಷ್ದಾಗ ಹೇಳಿ ಆಮೇಲೆ ಕನ್ನಡ ಹೇಳ್ತೀನಿ. I know you don't know English language. ಅವ್ ಭಾಳ ಚಂದ ಹೇಳ್ಯಾರ. 5 ಮಾತು ಎಷ್ಟು ಚಲೋ ಹೇಳ್ಯಾರ ನೋಡ್ರಿ. ಏನಂತ ಹೇಳ್ತಾನೆ? Both purifies the body. Prayer purifies the mind. Fast purifies the health. Charity purifies the wealth. Forgiveness purifies the relationship. 5 ಮಾತು ಭಾಳ ಚಂದದ. ಲಕ್ಷ ಏನಂದ್ರು? Forgiveness purifies the relationship. Relationship ಅಂತವೇ ಚಂದ ಉಳಿಬೇಕಂತ ಬೈ ಮತ್ತೆ ಹಂಗೆ ಮಾಡಿ ಟೈಮ್ ಇದು ಹೇಳಿ ಮುಗಿಸ್ಬಿಡ್ಲ. ಅದು ಚರ್ಮ ಸ್ವಲ್ಪ ಕಟ್ಟಿ ಏನಂದ್ರು? Forgiveness purifies the relationship. Relationship ಅಂದ್ರೆ ಬಾಂಧವ್ಯ ಶಿಥಿಲವಾಗಬಾರ್ದು. ಬಾಂಧವ್ಯದಲ್ಲಿ ಬಿರುಕು ಮೂಡಬಾರ್ದು. ಅಂದ್ರೆ ಫಾರ್ಗಿವ್ನೆಸ್, ಹೋಗ್ಲಿ ಬಿಡು. ತಪ್ಪು ಮಾಡಿದ್ರೆ ಹೋಗ್ಲಿ ಬಿಡು. ಅತ್ತೆರ ತಪ್ಪು ಮಾಡಿ, ಸೊಸೆರ ತಪ್ಪು ಮಾಡಿ ಹೋಗ್ಲಿ ಬಿಡು. ಮಗಳು ತಪ್ಪು ಮಾಡಿದ್ರೆ ಹೋಗ್ಲಿ ಬಿಡು ಅಂತೀರಿಲ್ಲ. ಮತ್ತೆ ಸೊಸೆ ಅದನ್ನೇ ಮಾಡಿದ್ರೆ ಯಾಕೆ ಅನ್ನಂಗಿಲ್ಲ ನೀವು? ಹೋಗ್ಲಿ ಬಿಡು ಅಂತಿದ್ರೆ ಆಕಿನೂ ಮನ್ಯಾಗ ಇರ್ತಿದ್ಲು, ನೀನು ಮನ್ಯಾಗ ಇರ್ತಿದ್ದಿ. ಹೋಗಿ ಕುಂತಿ ಈಗ ಎಲ್ಲಿ? ಅದಕ್ಕೆ ಫಾರ್ಗಿವ್ನೆಸ್ ಒಂದಿಷ್ಟು ಕ್ಷಮಾ, ಅದು ನಿನ್ನ ಬಾಂಧವ್ಯವನ್ನ ರಕ್ಷಣೆ ಮಾಡ್ತಾರೆ. ಗಂಡ ಹೆಂಡತಿನೂ ಅಷ್ಟೇ. ಒಮ್ಮೆ ಹೆಂಡತಿ ತಪ್ಪು ಮಾಡ್ತಾಳ, ಒಂದು ಗಂಡ ತಪ್ಪು ಮಾಡ್ತಾನ. ಹೋಗ್ಲಿ ಬಿಡು ಅನ್ನಬೇಕಪ್ಪ. ಏನು ಸಕ್ಕರೆ ಕಡಿಮೆ ಹಾಕೊಳ್ಳಿ, ಇವತ್ತು ಇಲ್ಲದಕ್ಕೆ ಹಾಕೊಳ್ಳಬೇಕಂತ ಹಾಕೊಳ್ಳೋ ಯಾರಿಗೊತ್ತು. ಉಪ್ಪರ ಹಾಕಿರೋದು ಬಡಿಗೆ. ಹೋಗ್ಲಿ ಬೇಡ ಅನ್ನಬೇಕು. ಇದು ಫಾರ್ಗಿವ್ನೆಸ್ ಅಂತ ಗೊತ್ತಾಯ್ತಾ? ಹಾಗೆ ಕಾಸ್ಟ್ ಪ್ಯೂರಿಫೈಸ್ ಹೆಲ್ತ್. ಆರೋಗ್ಯ ಚಂದ ಇರ್ಬೇಕಂದ್ರೆ ಉಪವಾಸ ಮಾಡಬೇಕು. ಅಲ್ಲಿ ವಾರದಾಗ 1 ದಿನ ಉಪವಾಸ ಮಾಡಬೇಕು, 1 ಹೊತ್ತು ಮಾಡಬೇಕು. 1 ಹೊತ್ತು ಮಾಡ್ತೀನಿ ಅಂತ ಹೇಳಿ ಮತ್ತೆ 3 ಹೊತ್ತಿನ ಒಂದೇ ಹೊತ್ತು ತಿಂದು ಇದಕ್ಕೆ 1 ಹೊತ್ತು ಅಂತಾರ. ಒಂದಿಷ್ಟು ಇದಕ್ಕೆ ಜನ ರೆಸ್ಟ್ ಕೊಡ್ಬೇಕು. ಹೌದೇನು? ಇದು ಏನ್ ಮಾಡ್ತಾರೆ? ಫಾಸ್ಟ್ ಎರಡದವ. ಎಷ್ಟು ಫಾಸ್ಟ್? ಫಾಸ್ಟ್. ಈ ಏನ್ರಿ ಫಾಸ್ಟಿಂಗ್ ಅಂತಾರ. ಉಪವಾಸ. ಉಪವಾಸ ಏನ್ ಮಾಡ್ತದೆ? ನಮ್ಮ ಹೆಲ್ತ್ ಚಂದ ಇಡ್ತದೆ. ತಿರುಗ ಇಂಡೈಜೆಷನ್ ಆದ್ರೂ ತಿರುಗ, ಮೈಕೊಂಡ್ರು ತಿರುಗ, ಅದಕ್ಕೆ ಚಂದ ಇರ್ತದೆ.
ಆರೋಗ್ಯ. ಅದಕ್ಕೆ ಫಾಸ್ಟ್ ಪ್ಯೂರಿಫೈಸ್ ದ ಹೆಲ್ತ್. ಪ್ರೇಯರ್ ಪ್ಯೂರಿಫೈಸ್ ದ ಮೈಂಡ್. ಧ್ಯಾನ ಪ್ರಾರ್ಥನೆ ನಮ್ಮ ಮನಸ್ಸನ್ನು ಸ್ಥಿತಿಗೊಳಿಸುತ್ತಿದೆ. ನಮ್ಮ ಅಂತಃಕರಣದ ಹಲಸು, ಹೃದಯದ ಹಲಸು, ಕಾಮಕ್ರೋಧಾದಿ ಹೀನ ವಾಸನ ಇವನ್ನೆಲ್ಲ ತೆಗೆದು ಹಾಕ್ತದೆ. ಯಾವುದ್ರೆ ಪ್ರೇಯರ್. ಅದಕ್ಕೆ ಪ್ರೇಯರ್ ಪ್ಯೂರಿಫೈಸ್ ದ ಮೈಂಡ್. ಬಾತ್ ಪ್ಯೂರಿಫೈಸ್ ದ ಬಾಡಿ. ಶರೀರ ಸ್ವಚ್ಛ ಮಾಡಿಕೊಳ್ಳೋ ಸಲುವಾಗಿ ದಿವಸ ಸ್ನಾನ ಮಾಡ್ತಿರಲಿಲ್ಲ. ನಾವರ 2 ಹೊತ್ತು ಮಾಡ್ತೀವಿ, 1 ಹೊತ್ತರ ಮಾಡ್ತಿರ್ಲಿಲ್ಲ, 2 ದಿನಕ್ಕೊಮ್ಮೆ ಮಾಡ್ತಿರ್ಲಿಲ್ಲ. ಇಲ್ಲ ದಿನ ಮಾಡ್ತೀವಿ, ಒಮ್ಮೆಲ ಮಾಡ್ತೀರಿ. ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಜಳಕ ಮಾಡೋದಲ್ಲ ಹೆಂಗೆ ಅನ್ಸಂಗಿಲ್ರಿ? ಏನು ಅನಿಸ್ತು? ದಿನ ದೇಹ ಹೊಲಸಾದಂಗೆ ದಿನ ಮನಸ್ಸು ಹೊಲಸಾಗ್ತದೆ. ನೆನಪಿಟ್ಕೊಳ್ರಿ. ಮನಸ್ಸು ಹ್ಯಾಂಗ ಶರೀರ ಹೊಲಸು ಮಾಡ್ಲಾಕ, ಹೊಲಸಾದ ಶರೀರವನ್ನು ಶುಚಿ ಮಾಡ್ಲಾಕ ಹ್ಯಾಂಗ ದಿನ ಜಳಕ ಮಾಡ್ತಿಲ್ಲ, ಹೊಲಸಾದ ಮನಸ್ಸನ್ನು ಶುಚಿಗೊಳಿಸಲಿಕ್ಕೆ ದಿನ ಸಿದ್ಧಾವಳಿ ಚರಿತ್ರೆ ಪಾಲನೆ ಮಾಡಿ, ನಾಮಸ್ಮರಣೆ ನೋಡಿರಿ, ಭಾವ ತುಂಬಿ ಪ್ರಾರ್ಥನಾ ಮಾಡಿ ಮನಸ್ಸು ಸ್ವಚ್ಛ ಆಗ್ತದೆ. ಅದಕ್ಕೆ ಪ್ರೇಯರ್ ಪ್ಯೂರಿಫೈಸ್ ದ ಮೈಂಡ್. ಇಷ್ಟೆಲ್ಲ ಮಾತಾಡಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕೊನೆ ಮಾತಾಡ್ತಾರೆ. ಚಾರಿಟಿ ಪ್ಯೂರಿಫೈಸ್ ದ ವೆಲ್ತ್. ದಾನ ಏನು ಮಾಡ್ತದೆ? ದಾನವು ಧನವನ್ನು ಶುದ್ಧಿಗೊಳಿಸುತ್ತದೆ ಅಂದ್ರು. ನಿಮ್ಮ ಪಾಪದ ಧನ ಪುಣ್ಯದ ಧನವನ್ನಾಗಿ ಮಾಡ್ತದೆ. ಅದಕ್ಕೆ ಪಾತ್ರಕ್ಕೆ ದಾನ ಮಾಡ್ತಾರೆ. ಬಂಡೂರು ಚನ್ನಬಸಪ್ಪನವರು ಸ್ಟೋರಿ ಹೇಳ್ತಿದ್ದಾರೆ. ಬಂಡೂರು ಚನ್ನಬಸಪ್ಪನವರು ವ್ಯಾಪಾರಿಗಳು, ಸಿದ್ಧಾರೂಢ ಕಾಲಕ್ಕೆ ಆಗಿನ ಕಾಲಕ್ಕೆ ವ್ಯಾಪಾರಿಗಳು, ಬಿಸಿನೆಸ್. ಬಂಡೂರು ಶೆಟ್ರು ಸಿದ್ಧಾರೂಢ ಕೀರ್ತನೆ ಕೇಳಿ ಬಳಿ ಬಂದು ಸಿದ್ಧಾರೂಢ ಮಠಕ್ಕೆ ಬಂದು ಸಿದ್ಧಾರೂಢ ನೋಡಿದ್ರು. ಅಲ್ಲಿ ನಡೆಯುವಂತಹ ಸತ್ಕಾರ್ಯ, ಅಲ್ಲಿ ನಡೆಯುವಂತಹ ದಾಸೋಹ, ಅಲ್ಲಿ ನಡೆಯುವಂತಹ 3 ಹೊತ್ತು ಶಾಸ್ತ್ರ, 3 ಹೊತ್ತು ಪ್ರಾರ್ಥನೆ, 3 ಹೊತ್ತು ಧ್ಯಾನ, ಅಲ್ಲಿರುವಂತಹ ಅನಂತ ಸಾಧಕರು, ಆ ಸಾಧುಗಳು ಅವ್ರಿಗಾಗಿ ನಿತ್ಯ ದಾಸೋಹ, ಅಲ್ಲಿ ಬರುವಂತ ಭಕ್ತರಿಗೆ ದಾಸೋಹ ಮಾಡಿ, ದಾಸೋಹ ನಡೆಯೋದು ನೋಡಿ ನಮ್ಮ ಧನ ಇಲ್ಲಿ ದಾನ ಮಾಡಿ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿ ಅವರು ವರ್ಷ ತಂದು ದಾನ ಮಾಡ್ತಿದ್ರು, ದಾಸೋಹ ಮಾಡ್ತಿದ್ರು. ಅವ್ರ ಮನೆ ಅವ್ರು ನೋಡ್ರಿ, ತಾವಷ್ಟೇ ಅಲ್ಲದೇನೆ ಮಂಟೂರಿಂದ ಅನೇಕ ಜನಗಳನ್ನ ಕರ್ಕೊಂಡು ಬಂದ್ರು ಸಿದ್ಧಾರೂಢ ಮಠ. ಸಿದ್ಧಾರೂಢ ಮಠಕ್ಕೆ ಸೇವಾ ಮಾಡ್ಲಿಕ್ಕೆ ಯಾರಿಗೆ ಧನ ದಾಸೋಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತನು ದಾಸೋಹ ಮಾಡ್ಬೋದಲ್ಲ. ತನು ದಾಸೋಹ ಹೇಗಾಗ್ತದೆ? ಇಲ್ಲಿ ಬಂದು ಸೇವಾ ಮಾಡ್ರಿ, ಇಲ್ಲಿ ಅಂಗಳದಾಗ ಕಸ ಹುಡುಗ್ರಿ, ತನು ದಾಸೋಹ ಇರ್ತದೆ. ಧನ ಇದ್ದವ ದನ ಕೊಡ್ಲಿ, ಇಲ್ಲದವ ತನು ದಾಸೋಹ ಮಾಡ್ಲಿ. ನನಗೆ ಬಹಳ ಖುಷಿ ಅನಿಸ್ತದೆ. ಕಬ್ಬು ಕಡೆ ಅವರು ಬಂದು ಇವತ್ತಿಲ್ಲಿ ದಾನ ಮಾಡಿ ಅವರು ಸತ್ಕರಿಸಿಕೊಂಡು ಹೋದ್ರಲ್ಲ, ಇದು ತನು ದಾಸೋಹ. ಚನ್ನಬಸಪ್ಪನವರು ಅನೇಕ ಭಕ್ತರನ್ನು ಕರ್ಕೊಂಡ್ಬಂದ್ರು. ಸಿದ್ಧಾರೂಢ ಮಠದಲ್ಲಿ ಅಡಿಗೆ ಮನ್ಯಾಗ ಸೇವಾ ಮಾಡದಂತವ್ರು 2 ಪ್ರಸಿದ್ಧ ವ್ಯಕ್ತಿಗಳು. ಒಬ್ಬ ರಾಸಯ್ಯ, ಇನ್ನೊಬ್ಬವ ಬಸಯ್ಯ. ಇಬ್ರು ಅಂತಂದ್ರೆ ಇದೇ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಬಂಟೂರು ಚನ್ನಬಸಪ್ಪನವ್ರು ಕರ್ಕೊಂಡ್ಬಂದೆ ಸಿದ್ಧಾರೂಢ ಮಠದಾಗ ದಾಸೋಹ ಮಾಡಿ ದಾಸೋಹ ಧಾಮದಲ್ಲಿ ಇಟ್ಟಿದ್ರು. ಅವ್ರು ಎಷ್ಟು ಸೇವಾ ಮಾಡಿದ್ರು? 30 ವರ್ಷ ಸಿದ್ಧಾರೂಢ ಮಠದಾಗ ಅಡಿಗೆ ಮನೆ, ಅಲ್ಲೇ ಅಡಿಗೆ ಮನೆ ಇರ್ತಿದ್ರು ಅವರು. ರಾಚಯ್ಯ ಬಹಳ ಸೇವಾ ಮಾಡಿದ್ರು. ಎಷ್ಟು ಸಲಿಗೆ ಇತ್ತಂತಂದ್ರೆ ಸಿದ್ಧಾರೂಢರು ನಮ್ಮ ರಾಜ ಬಂದು ಭಕ್ತರಿಗೆಲ್ಲ ಹೊಟ್ಟಿ ತುಂಬಾ ಉಳಿಸಿ ಕಳಿಸ್ತಾರ ಅಂತಿದ್ರು. ಅವ್ರು ಭಕ್ತರು ಬರೋದು ಅವ್ರಿಗೆ ಗೊತ್ತಾಗ್ತಿತ್ತು. ಸಿದ್ಧಾರೂಢಪ್ಪ ನೆನೆಸಿದ ಅಂದ್ರೆ ರಾಜಕ್ಕೂ ಗೊತ್ತಾಗ್ತಿತ್ತು ಅಂತ. ಅವ್ರಲ್ಲೇ ರಾಜಪ್ಪ ನೆನೆಸಿದ್ರೆ ಎದ್ದು ಯಪ್ಪ ಕರ್ದಂಗ ಆಯ್ತೀನಿ ಅಂತ ಬರ್ತಿಂತ. ಹೌದು, ಭಕ್ತರು ಹೊಂಟಾರ ಅಡಿಗೆ ಮಾಡಂತಿದ್ರು ಅಂತ ಸಿದ್ಧಾರೂಢರು. ಸಂಬಂಧ ಬರೋದಿಲ್ಲ. ಅವ್ರ ಕತೆ ಮಾತಾಡಿದ್ರೆ ಎಲ್ಲೂ ಹೋಗ್ತಿದ್ರು ಸಿದ್ಧಾರೂಢರು. ಮಂಟೂರು ಚನ್ನಬಸಪ್ಪನವ್ರು ಕರೆದ್ರೆ ಮಂಟೂರಿಗೆ ಸಿದ್ಧಾರೂಢರು ಸಪ್ತಾಹಕ್ಕೆ ಹೋದ್ರು. 7 ದಿವಸ ಕಾರ್ಯಕ್ರಮಕ್ಕೆ ಹೋಗಿದ್ರು. ಸಿದ್ಧಾರೂಢರು ಬರುವಂತಾನು ದಿನ 10,000 ಜನ ಭಕ್ತರ ಮಠಕ್ಕೆ ಬರ್ತಿದ್ರು. ಬಂದವರೆಲ್ಲ ಸಿದ್ಧಾರೂಢರು ದರ್ಶನ ಆಗುತ್ತಾರ. ನಾವು ಆಹಾರ ನೀರು ಸ್ವೀಕರಿಸಿದ್ರಂತ ಉಪವಾಸ ಕೂತಿದ್ರಂತ 7 ದಿನ. ಅದನ್ನ ಕಂಡು ಸಿದ್ಧಾರೂಢರು ಶಪಥ ಮಾಡಿದ್ರಂತ, ಇನ್ನು ಹುಬ್ಬಳ್ಳಿ ಬಿಟ್ಟು ನಾ ಎಲ್ಲೂ ಹೋಗುವುದಿಲ್ಲ. ಒಂದು ಮಂಟೂರು ಶೆಟ್ಟರು ಮಾಡಿದಂತ ಒಂದು ಅದ್ಭುತ ಕಾರ್ಯ ಅಂದ್ರೆ
ಪ್ರಪ್ರಥಮ ನಿಜಗುಂಡ ಗ್ರಂಥ ಪ್ರಿಂಟ್ ಆಗಿದೆಯಲ್ಲ, ಆ ನಿಜಗುಂಡ ಗ್ರಂಥ ಪ್ರಿಂಟ್ ಮಾಡಿಸಿದವರು ಆ ಗ್ರಂಥಕ್ಕಾಗಿ ದೊಡ್ಡ ಪೈಸಾ ಎಷ್ಟು ಖರ್ಚಾಗ್ತದೆ ಅಷ್ಟೆಲ್ಲ ದಾನ ಮಾಡೋದು ಮಂಟು ಸಮಸ್ಯೆ. ಆಗಿನ ಕಾಲದಾಗ ಸಿದ್ಧಾರೂಢರು ತಾವು ಯಾವ ನಿಜಗುಂಡದ ಗ್ರಂಥವನ್ನ ಇದರ ಮೊದಲ ತಾಳೆಗರಿ ರೂಪದಲ್ಲಿತ್ತು ನೋಡಿ. ನಿಜಗುಂಡ ಗ್ರಂಥವೇ ಸಿಗ್ತಿರ್ಲಿಲ್ಲ ನಮ್ಗೆ ನೆನಪು. ಸಿದ್ಧಾರೂಢರು ತಂದು ಅದನ್ನ ಇಲ್ಲಿ ಪ್ರಚಾರ ಮಾಡಿದ್ರು. ಆ ಎಲ್ಲಾ ಗ್ರಂಥ ನಾವು ತಾಳೆಗರಿ ಒಳಗ ಎಲ್ಲಾ ಮೆತ್ತಗೆ ಹಾಕಿದ್ರು. ಸಿದ್ಧಾರೂಢಪ್ಪನವರು ಅದನ್ನ ಆ ಸಿದ್ಧಾರೂಢ ನಿಜಗುಂಡ ಗ್ರಂಥವನ್ನು ಸದಾ ತಮ್ಮ ಬದಲಾಗಿ ತಿರುಗಾಡಿದ್ದಾರೆ. ಮೆತ್ತಗಾಗಿತ್ತು. ಅವನ್ನೇ ಮುಂದಿಟ್ಕೊಂಡು ಹೇಳ್ತಿದ್ರು ನಿಜಗುಂಡ ಶಾಸ್ತ್ರವನ್ನ. ಆ ಮಂಗಳೂರೊಳಗ ಪ್ರಿಂಟಿಂಗ್ ಪ್ರೆಸ್ ಬಂದಿತ್ತು ಪ್ರಪ್ರಥಮ ಬಾರಿಗೆ ಅದಕ್ಕೆ ಅವಾಗಿನ ಕಾಲದಾಗ ಬಹಳ ಅದು ಬೆಲೆ ಬಾಳತಕ್ಕಂತ ದಾನ. 5,000 ಗ್ರಂಥಗಳನ್ನು ಪ್ರಿಂಟ್ ಮಾಡ್ಲಿಕ್ಕೆ ಚನ್ನಬಸಪ್ಪನವರು 10,000 ರೂಪಾಯಿ ಕೊಟ್ಟಿದ್ರಂತ. ಅದು ಬಿಡುಗಡೆ ಆದಾಗ ಸಿದ್ದಾಳಪ್ಪನವ್ರು ಹೇಳಿದ್ರಂತ, ಚನ್ನಬಸಪ್ಪನವರು ಮಾಡಿದ ದಾನ ಏನೈತಲ್ಲಪ್ಪ, ಇದು ಜ್ಞಾನ ದಾನ, ಇದರಂತ ದಾನ ಯಾವುದೂ ಇಲ್ಲ ಅಂತ ಹೇಳಿದ್ರ. ಹೀಗೆ ಸತ್ಯ ಕಾರ್ಯಕ್ಕಾಗಿ ಗೋತ್ರಕ್ಕಾಗಿ ದಾನ ಮಾಡಿ ಅದು ಪುಣ್ಯದ ದಾನ ಅಂತ ಅನಿಸ್ತದೆ. ಅದು ಯೋಗ್ಯವಾದಂತ ದಾನ ಅಂತ ಅನಿಸ್ತದೆ. ನಮ್ಮ ಗಡ್ಯಾಳ ಗ್ರಾಮದಲ್ಲಿ ಕೂಡ ಭಕ್ತರು ಬಹಳ ಅಪಾರ ಸಿದ್ಧಾರೂಢ ಈ ನಿಷ್ಠೆಯನ್ನು ಬಂದಿದವರಾಗಿ ಪ್ರತಿ ವರ್ಷವೂ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಮಾಡ್ತೇವೆ ನೋಡಿ. ಇವತ್ತು 5-6 ತುಲಾಭಾರಗಳು ಜರುಗಿದವು. ಬಹಳ ಶ್ರೀಮಂತರೆಲ್ಲ ಸಾಮಾನ್ಯರು ಕೂಡ ತಮ್ಮ ಶಕ್ತಿ ಮೀರಿ ದಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕಾರ್ಯಕ್ರಮ 7 ದಿವಸಗಟ್ಟಲೆ 3 ದಿನ 3 ವರ್ಷ ಮಾಡಿದ್ರಾಗ ಮುಗಿದು ಬಿಡ್ತದೆ ಕತಿ. ಬಾಳ ಊರಾಗ ಅವ್ ಯಾವ್ಯಾವ ಊರಾಗ ಲಿಸ್ಟ್ ಅದಾವ, ಬೇಕಾದ್ರ ನಮ್ ಕಡೆ ಬರ್ರಿ ಅವ್ರು ಹೇಳ್ತೀನಿ, ಅವ್ರು ಹೋಗಿ ಹೇಳ್ಬೇಡ್ರಿ ಬಂದ್ರ ಅಂತ ಹೇಳಿ 3 ವರ್ಷ ಮಾಡ್ತಾರ, 3 ದಿನ ಮಾಡ್ತಾರ. ನೀವು 8 ದಿನ ಮಾಡ್ತೀರಿ. ಆ ಮಾಡಿದ್ರು ಮತ್ತೆ ಇಷ್ಟು ಉತ್ಸಾಹದಿಂದ ಮಾಡ್ತಾರೆ. ನಿಜವಾಗಿಯೂ ನೀವು ಪುಣ್ಯಾತ್ಮರು ದಾನಿಗಳು ಅಂತ ತಿಳಿಸ್ತಾ ಇಂಥ ದಾನವನ್ನು ಮಾಡಿ ನೀವು ಪುಣ್ಯ ಕಟ್ಕೊಟ್ಟು ನೋಡಿ. ಈಗೊಂದು ಬಹಳ ವಿಶೇಷವಾದಂತ ಸಂಗತಿ ಬಹಳ ಸಂತೋಷ ಅನಿಸ್ತದೆ. ನೀವೆಲ್ಲ ಇಷ್ಟು